ಹೀಗೆ ಅಕ್ರಮ ಡಿಇಎಫ್ ತಯಾರಿಕಾ ಗೋದಾಮಿನ ಮೇಲೆ ದಾಳಿ ಮಾಡಿ ಪರಿಶೀಲನೆ ನಡೆಸ್ತಿರೋ ಅಧಿಕಾರಿಗಳ ತಂಡ. ಮತ್ತೊಂದು ಕಡೆ ಅಕ್ರಮವಾಗಿ ಸಂಗ್ರಹ ಮಾಡಿರುವಂತಹ ಕೃಷಿ ಯೂರಿಯಾ ಮೂಟೆಗಳನ್ನ ವಶಕ್ಕೆ ಪಡೆದಿರತಕ್ಕಂತಹ ಸಿಬ್ಬಂದಿ. ಅದರಲ್ಲೂ ಯಾವುದೇ ರೀತಿಯ ಅನುಮತಿ ಪರವಾನಗಿ ಇಲ್ಲದೆ ರಾಜಾರೋಷವಾಗಿ ನಡೆದಿರೋ ನಕಲಿ ಡಿಇಎಫ್ ತಯಾರಿ. ಅಂದ ಹಾಗೆ ಯಾರ ಊಹೆಗೂ ನಿಲುಕದ ಇಂತಹ ಅಕ್ರಮ ಡಿಇಎಫ್ ತಯಾರಿ ಘಟಕ ಪತ್ತೆಯಾಗಿರೋದು ಚಿಕ್ಕಬಳ್ಳಾಪುರದಲ್ಲಿ. ಹೌದು, ಚಿಕ್ಕಬಳ್ಳಾಪುರದ ಚದಲಪುರ ಕ್ರಾಸ್ನಿಂದ ಕೊಂಡೇನಹಳ್ಳಿಗೆ ಹೋಗುವ ಮಾರ್ಗದಲ್ಲಿ ಉಮೇಶ್ ಎಂಬುವರಿಗೆ ಸೇರಿದ್ದ ಗೋದಾಮನ್ನ ಬಾಡಿಗೆಗೆ ಪಡೆದುಕೊಂಡಿರೋ ರಾಜಸ್ಥಾನ ಮೂಲದವರು. ಗೋದಾಮಿನಲ್ಲಿ ಯಾವುದೇ ಪರವಾನಗಿಯೂ ಪಡೆಯದೆ ಅದರಲ್ಲೂ ರೈತರ ಹೊಲಕ್ಕೆ ಸೇರಬೇಕಾದಂತಹ ಸಬ್ಸಿಡಿ ದರದಲ್ಲಿ ಸಿಗುವಂತಹ ಕೃಷಿ ಯೂರಿಯಾ ಮೂಟೆಗಳನ್ನು ಬಳಸಿಕೊಂಡು ಅಕ್ರಮವಾಗಿ ಡಿಇಎಫ್ ತಯಾರಿ ನಡೆಸಿದ್ದಾರೆ. ರಾತ್ರಿ 9:30ಗೆ ನಮಗೆ ಸುಮಾರು ನಮ್ಮ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯಲ್ಲಿ ಸಹಾಯಕ ಕೃಷಿ ನಿರ್ದೇಶಕರು ಜಾರಿ ದಳ ಅಂತ ವಿಜಿಲೆನ್ಸ್ನವರು ಕೆಲಸ ಮಾಡ್ತಾರೆ, ಅವರಿಗೆ ಮಾಹಿತಿ ಬಂತು. ಸ್ಪಷ್ಟ ಮಾಹಿತಿಯೊಂದಿಗೆ ಅವರು ಚದಲ್ಪುರ ಗ್ರಾಮದಲ್ಲಿ ಒಂದು ಗೋಡನ್ ಇಲ್ಲಿ ನಾವು ಇದ್ದೀವಿ, ಇಲ್ಲಿ ಏನೋ ರೈತರಿಗೆ ಹೋಗುವ ಸಬ್ಸಿಡೈಸ್ಡ್ ಯೂರಿಯಾನ ಇಂಡಸ್ಟ್ರಿಯಲ್ ಪರ್ಪಸ್ಗೆ ಹೋಗ್ತಾ ಇದೆ ಅಂತ ನಾವು ಎಲ್ಲ ಪತ್ತೆ ಹಚ್ಚಿದ್ದೀವಿ. ಇಲ್ಲಿ ಸುಮಾರು ಒಂದು 260 ಬ್ಯಾಗ್ಸ್ ಸಬ್ಸಿಡೈಸ್ಡ್ ಯೂರಿಯಾ ಇದೆ. ನ್ಯಾಷನಲ್ ಫರ್ಟಿಲೈಸರ್ಸ್ ಕಂಪ್ನಿ ಅಂಥೇಳಿ ಅದೊಂದು, ಆಮೇಲೆ ಶ್ರೀರಾಮ್ ಫರ್ಟಿಲೈಸರ್ಸ್ ಲಿಮಿಟೆಡ್ ರಾಜಸ್ಥಾನ್, ನ್ಯಾಷನಲ್ ಫರ್ಟಿಲೈಸರ್ಸ್ ಲಿಮಿಟೆಡ್ ಮಧ್ಯಪ್ರದೇಶ್ ಮತ್ತು GNFC ಗುಜರಾತ್ ಅಂತ ಈ 3 ಕಂಪ್ನಿದು ನಾವು ಸ್ಟಾಕ್ ಸೀಸ್ ಮಾಡಿದ್ದೀವಿ. ಇದ್ರ ಜೊತೆ ಇಂಡಸ್ಟ್ರಿಯಲ್ ಪರ್ಪಸ್ಗೆ ಯೂಸ್ ಮಾಡೋ ಯೂರಿಯಾ ಕೂಡ ಇದ್ದಾವೆ. ಅದು ಎರಡೂ ನಾವು ಸ್ಯಾಂಪಲ್ ಕಳಿಸ್ಬಿಟ್ಟು ಈಗ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಅದು ಇಲ್ಲಿ DEF ಅಂತ ಡೀಸೆಲ್ ಎಕ್ಸಾಸ್ಟ್ ಫ್ಯೂಯಲ್ ಅಂತ ಏನು ಬರ್ತಾ ಇದೆ, ಈ 3 ಕಂಪ್ನಿದು ನಾವು ಇಲ್ಲಿ ನೋಡ್ಬೋದು. ಒಂದು ಮಹೀಂದ್ರಾದಿದೆ, ಇನ್ನೊಂದು ಟಾಟಾದಿದೆ, ಬೆನ್ಸ್ ಇದೆ, ಆಮೇಲೆ ಗಲ್ಫ್ ಅಂತ ಇದೆ. 4 ಕಂಪ್ನೀಸ್ದು ಇವರು ಫೇಕಾಗಿ ಮಾಡ್ತಾ ಇದ್ದಾರೆ, ಡ್ಯೂಪ್ಲಿಕೇಟ್ ಮಾಡ್ತಾ ಇದ್ದಾರೆ. ಇದು ಕೂಡ ವಂಚನೆ. ಯಾಕಂದರೆ ಇದು ಡೀಸೆಲ್ ಭಾರತ್ ಸ್ಟೇಜ್ 4 ಅಂತ ಏನು ನಮ್ಮ ಸ್ಪೆಸಿಫಿಕೇಷನ್ ಇದೆ, ಭಾರತ್ 6 ಈ ಇಂಜಿನ್ಸ್ಗೆ ಯೂಸ್ ಮಾಡೋದು. ಇಂಜಿನ್ ಕೂಡ ಸೀಸ್ ಆಗುತ್ತೆ. ಇದು ದೊಡ್ಡ ಒಂದು ಚೀಟಿಂಗ್ ಆಗ್ತಾ ಇದೆ, ವಂಚನೆ ಆಗ್ತಾ ಇದೆ. ಯೂರಿಯಾ ಗೊಬ್ಬರವನ್ನು ಅಕ್ರಮವಾಗಿ ಅನಧಿಕೃತವಾಗಿ ಇದು ಮಾಡ್ತಾ ಇದ್ದಾರೆ, ಆಯಿಲ್ಗೆ ಬಳಸ್ತಾ ಇದ್ದಾರೆ. ಅಂದರೆ ಈ ಏನು ಶ್ರೀರಾಮ್ ಕಂಪನಿ ಇದೆ ಅದು ನಮ್ಮಲ್ಲಿ ಬರೋದಿಲ್ಲ. ನಮ್ಮಲ್ಲಿ ರಾಷ್ಟ್ರೀಯ ಕೆಮಿಕಲ್ಸ್ ಆ್ಯಂಡ್ ಫರ್ಟಿಲೈಸರ್ಸ್, ಮಂಗಳೂರು ಕೆಮಿಕಲ್ಸ್ ಆ್ಯಂಡ್ ಫರ್ಟಿಲೈಸರ್ಸ್, ಕೊರಮಂಡಲ್ ಇಂಟರ್ನ್ಯಾಷನಲ್ ಲಿಮಿಟೆಡ್, ಇಲ್ಲಿಂದ ಇಫ್ಕೋದು ಇಲ್ಲಿಂದ ಬರೋದು ನಮಗೆ ಯೂರಿಯಾ. ಬಟ್ ಇದು ಶ್ರೀರಾಮ್ ಫರ್ಟಿಲೈಸರ್ಸ್ ರಾಜಸ್ಥಾನ್
ರಾಜಸ್ಥಾನದಿಂದ ಬಂದಿದೆ, ಅದೇ ಜಾಸ್ತಿ ಇದೆ. ಅದ್ರ ಜೊತೆ ಬೇರೆ ಒಂದು ಇದು ನಿನ್ನೆ ರಾತ್ರಿ ನಮ್ಮ ಅಧಿಕಾರಿಗಳು ಬಂದು ನೋಡಿದಾಗ ಅವನು ಓಡೋಗ್ಬಿಟ್ಟಿದ್ದಾನೆ, ಸಿಗಲಿಲ್ಲ ಕತ್ಲಲ್ಲಿ. ನಾವು ಬಂದಮೇಲೆ ಆಮೇಲೆ ಪೊಲೀಸ್ ಎಲ್ಲ ನಾವು ತಗೊಂಡು ಕಂದಾಯ ಇಲಾಖೆಯಿಂದ ನಮ್ಮನ್ನ ಜಿಲ್ಲಾಧಿಕಾರಿಗಳು ಕೂಡ ಬಂದು ಎಲ್ಲರಿಗೂ ನಿರ್ದೇಶನ ಕೊಟ್ಟಿದ್ದಾರೆ. ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಬರುತ್ತೆ, ಇದು ಪೊಲ್ಯೂಷನ್ ಕಂಟ್ರೋಲ್ ಬರುತ್ತೆ, ಜಾಯಿಂಟ್ ಡೈರೆಕ್ಟರ್ ಇಂಡಸ್ಟ್ರೀಸ್ ಆ್ಯಂಡ್ ಕಾಮರ್ಸ್ ಬರುತ್ತೆ. ಚೀಟಿಂಗ್ ಮಾಡ್ತಿರೋದ್ರಿಂದ ಚೀಟಿಂಗ್ ಕೇಸ್ ಕೂಡ ನಾವು ಇದು ಪರ್ಮಿಷನ್ ನಾವು ತೊಗೊಂಡಿದ್ದೀವಿ. ಇದು ಏನಿದೆ, ಯಾವುದೇ ಒಂದು ಗೊಬ್ಬರ ಮಾರಾಟ ಮಾಡಬೇಕಾದ್ರೆ, ದಾಸ್ತಾನು ಮಾಡಬೇಕಾದ್ರೆ ಅದು ನಮ್ಮಿಂದ ಪರ್ಮಿಷನ್ ತೊಗೋಬೇಕು. ಇದಕ್ಕೆ ಯಾವುದೂ ಪರ್ಮಿಷನ್ ತೊಗೊಂಡಿಲ್ಲ. ಇದು ಈಗ ನಾವು ಹಾಜರು ಮಾಡಿದ್ದೀವಿ. FCO ಪ್ರಕಾರ ನಾವು ಸೀಸ್ ಮಾಡಿದ್ದೀವಿ. ಸೀಸ್ ಮಾಡಿ ಇದ್ರ ಬಗ್ಗೆ ನಾವು ಕೇಸ್ ಮಾಡಿ ನಾವು ಮುಂದುವರಿಸ್ತೀವಿ. ಆಸ್ ಪರ್ ದಿ 260 ಮೂಟೆ ಸಬ್ಸಿಡಿ ಯೂರಿಯಾನೇ, 260 ಯೂರಿಯಾ. ಅಂದ ಹಾಗೆ ಪರಿಸರ ಮಾಲಿನ್ಯ ತಡೆಯುವ ಸಲುವಾಗಿ ಈ ಡೀಸೆಲ್ ಎಕ್ಸಾಸ್ಟ್ ಫ್ಲೂಯಿಡ್ ಅನ್ನ ಭಾರತ್ 4 ಹಾಗೂ ಭಾರತ್ 6 ಸ್ಟೇಜ್ನ ವಾಹನಗಳಿಗೆ ಕಡ್ಡಾಯವಾಗಿ ಬಳಸಲಾಗುತ್ತದೆ. ಇದಕ್ಕೆ ಎಲ್ಲಾ ಕಡೆ ಡಿಮ್ಯಾಂಡ್ ಇದ್ದು DEF ತಯಾರಿಕೆಗೆ ಪರವಾನಗಿ ಪಡೆಯಬೇಕು. ಕೈಗಾರಿಕೆಗಳಿಗೆ ಬಳಸುವ ಟೆಕ್ನೋ ಯೂರಿಯಾವನ್ನ ಬಳಸಬೇಕು. ಆದ್ರೆ ಅದ್ಯಾವ ಅನುಮತಿಯೂ ಸಹ ಇಲ್ಲದೆ ಅಕ್ರಮವಾಗಿ ಅದರಲ್ಲೂ ಕೃಷಿಗೆ ಬಳಸುವಂತಹ ಯೂರಿಯಾ ಮೂಟೆಗಳನ್ನು ಬಳಸಿಕೊಂಡು DEF ತಯಾರಿಕೆ ನಡೆಸಿದ್ದಾರೆ. ಇನ್ನು ಟಾಟಾ, ಭಾರತ್ ಬೆನ್ಸ್, ಗಲ್ಫ್ AI ಸೇರಿದಂತೆ ಮಹೀಂದ್ರ ಕಂಪನಿಯ ಡಬ್ಬಗಳಲ್ಲಿ ನಕಲಿ DEF ಫಿಲ್ ಮಾಡಿ ಅಸಲಿ ಎಂಬಂತೆ ಮಾರಾಟ ಮಾಡಿದ್ದಾರೆ. ವಿಚಾರ ತಿಳಿದ ಸ್ಥಳಕ್ಕೆ ಭೇಟಿ ನೀಡಿದ ಅಧಿಕಾರಿಗಳು ನಕಲಿ DEF ಫ್ಯಾಕ್ಟರಿ ಕಂಡು ಒಂದು ಕ್ಷಣ ದಂಗಾಗಿ ಹೋಗಿದ್ದಾರೆ. ಹೇಗೆಲ್ಲ ಕ್ರಮ ಮಾಡ್ತಾರೆ ಅನ್ನುವ ಬಗ್ಗೆ ಅಚ್ಚರಿ ವ್ಯಕ್ತಪಡಿಸಿದ್ದಾರೆ. ನಮಸ್ತೆ ಎಲ್ಲರಿಗೂ. ಇಲ್ಲಿ ಏನಾಗ್ತದೆ ಅಂದರೆ ವಿತೌಟ್ ಪರ್ಮಿಷನ್ನು ಯಾರೋ ರಾಜಸ್ಥಾನಿಂದ ಬಂದವರು ಏನು ನಮ್ಮ ಅಗ್ರಿಕಲ್ಚರ್ ಯೂರಿಯಾ ಇರ್ಬೋದು, ಕಮರ್ಷಿಯಲ್ ಯೂರಿಯಾ ಇರ್ಬೋದು, ಅದನ್ನು ಬಳಸ್ಕೊಂಡು ಏನು ಡೀಸೆಲ್ ಆಯಿಲ್ ಯೂಸ್ ಮಾಡ್ತಾ ಇದ್ದಾರೆ ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ ಇಲ್ಲಿ. ಸೊ ಇಟ್ ಈಸ್ ಇಲ್ಲಿಗಲ್ಲು ಮತ್ತು ಯಾವುದೇ ರೀತಿ ಪರ್ಮಿಷನ್ಸ್ ಕೂಡ ತೊಗೊಂಬಂದಿಲ್ಲ ನಾವು. ಹಾಗಾಗಿ ರಾತ್ರಿ ಮಾಹಿತಿ ಬಂದಿದೆ ವಿಜಿಲೆನ್ಸ್ ಟೀಮ್ ಅವ್ರಿಗೆ. ವಿಜಿಲೆನ್ಸ್ ಟೀಮ್ ಅವ್ರು ರಾತ್ರಿ ರೈಡ್ ಮಾಡಿ ಎಲ್ಲ ಇಲ್ಲಿ ಏನೇನಿದೆ ಇದನ್ನು ಕಂಟ್ರೋಲ್ ತೊಗೊಂಡಿದ್ದಾರೆ. ಜೊತೆಗೆ ಬೆಳಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳೆಲ್ಲ ಬಂದುಬಿಟ್ಟು ವಿಸಿಟ್ ಮಾಡಿ ಈಗ ಫರ್ದರ್ ಆ್ಯಕ್ಷನ್ ಏನು ಮಾಡಬೇಕು ನಮಗೆ ಸೂಚನೆ ಕೊಟ್ಟಿದ್ದಾರೆ. ಹಂಗಾಗಿ ಈಗ ಏನೇನಿದೆ ಅದನ್ನು ಸ್ಟಾಕ್ ಎಲ್ಲ ಮಾಹಿತಿ ತೊಗೊಂಡು ಸೀಸರ್ ಮಾಡ್ತೀವಿ. ಅಲ್ಲ, ಎಲ್ಲ ಲೋಪದೇಶನೇ ಇದೆ. ಆಲ್ಮೋಸ್ಟ್ ಒಂದು ರೆಂಟಲ್ ಅಗ್ರಿಮೆಂಟ್ ಒಂದನ್ನು ಮಾಡ್ಕೊಂಡಿದ್ದಾರೆ ಓನರಿಂದ ಬಿಟ್ಟರೆ. ಇನ್ನು ಮಿಕ್ಕಿದ್ದು ಯಾವುದಕ್ಕೂ ಬಿಲ್ಸ್ ಆಗಲಿ, ಎಲ್ಲಿಂದ ಪ್ರೊಕ್ಯೂರ್ ಆಯಿತು ಅನ್ನೋ ಮಾಹಿತಿ ಆಗಲಿ, ಮತ್ತು ಕೆಲವೊಂದು ಬ್ರ್ಯಾಂಡ್ಸ್ ಡೀಸೆಲ್ ಆಯಿಲ್ನ ಫೇಕ್ ಮಾಡಿ ಮ್ಯಾನುಫ್ಯಾಕ್ಚರ್ ಮಾಡ್ತಿರೋದಾಗಲಿ, ಇಲ್ಲಿ ಸೇಲ್ ಮಾಡ್ತಿರೋದಾಗಲಿ ಎಲ್ಲ ಕಂಡುಬಂದಿದೆ. ಮತ್ತು ಇಲ್ಲಿ ಯಾರೂ ಕೂಡ ಇಲ್ಲ, ಯಾರೋ ಇಬ್ಬರು ಇದ್ದಾರೆ, ಬಂದಿದ ತಕ್ಷಣ ಅವರು ಪರಾರಿಯಾಗಿದ್ದಾರೆ ಇಲ್ಲಿಂದ. ಈಗ ಫರ್ದರ್ ಒಂದು ಎಲ್ಲ ಸ್ಟಾಕ್ಸ್ನ ನಾವು ಮಾಹಿತಿ ತೊಗೊಂಡು ಸೀಸರ್ ಮಾಡಿ ನೆಕ್ಸ್ಟ್ ಒಂದು FIR ಮಾಡಿ ಮುಂದಿನ ಪ್ರಕ್ರಿಯೆನ ಮಾಡ್ತೀವಿ. ಸರ್, ಈ ರೀತಿ ಆಯಿಲ್ ಬಳಸೋದ್ರಿಂದ ಇಂಜಿನ್ಗೆ ಏನು ಸಮಸ್ಯೆ ಆಗುತ್ತೆ? ಖಂಡಿತ ಆಗುತ್ತೆ. ಇದೆಲ್ಲ ಸ್ವಲ್ಪ ಲೋ ಗ್ರೇಡೆಡ್ ಆಯಿಲ್ಸು, ಮತ್ತು ಯಾವುದೇ ರೀತಿ ಏನು ಇನ್ಗ್ರೀಡಿಯೆಂಟ್ಸ್ ಇರಬೇಕೋ ಅದು ಇಲ್ದಲೇ ಇರೋಂಥದ್ದು. ಹಂಗಾಗಿ ಅಫ್ಕೋರ್ಸ್ ಹಾಗೆ ಆಗ್ತದೆ ಸಮಸ್ಯೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಚದಲ್ಪುರ ಕ್ರಾಸ್ ಅಂದರೆ ಚಿಕ್ಕಬಳ್ಳಾಪುರ ಟೌನ್ ಔಟ್ಸ್ಕರ್ಟ್ಸಲ್ಲಿ ಒಂದು ಈ ಗೋಡೌನ್ ಥರದ್ದು ಜಾಗದಲ್ಲಿ ಒಂದು ಯೂರಿಯಾ ಯೂಸ್ ಮಾಡಿ ಏನಾದರೂ ಅಕ್ರಮ ಚಟುವಟಿಕೆಗಳು ನಡ್ತಾ ಇದೆ, ಈ ಥರ ಮಾಹಿತಿ ಬಂದಿತ್ತು ನಿನ್ನೆ ರಾತ್ರಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ದವರು, ಪೊಲೀಸ್ ಡಿಪಾರ್ಟ್ಮೆಂಟ್ದವರು ಎಲ್ಲರೂ ಬಂದು ಇಲ್ಲಿ ಭೇಟಿ ಮಾಡಿದ್ದಾರೆ, ಚೆಕ್ ಮಾಡಿದ್ದಾರೆ. ಆಮೇಲೆ ಆ ಟೈಮ್ಗೆ 2 ಜನ ಸಿಕ್ಕಿತ್ತು. ಅವರು ಕ್ವೆಶ್ಚನ್ ಮಾಡಿದಾಗ ಯೂರಿಯಾ ಎಲ್ಲಿ ಸ್ಟೋರ್ ಮಾಡಿದ್ದಾರೆ ಈ ಥರ ಏನಾದರೂ ಹೇಳ್ಕೊಂಡು ಅವರು ತಪ್ಪಿಸ್ಕೊಂಡು ಓಡ್ಕೊಂಡು ಹೋಗಿದ್ದಾರೆ. ಬಟ್ ಇಲ್ಲಿ ಒಳಗಡೆ ಚೆಕ್ ಮಾಡಿದಾಗ ನಮಗೆ ಯೂರಿಯಾದು ಹ್ಯೂಜ್ ಕ್ವಾಂಟಿಟಿ ಸಿಕ್ಕಿದೆ. ಅಗ್ರಿಕಲ್ಚರ್ ಗ್ರೇಡ್ದು ಯೂರಿಯಾ ಕೂಡ ಸಿಕ್ಕಿದೆ. ಅಗ್ರಿಕಲ್ಚರ್ ಗ್ರೇಡ್ದು ಯೂರಿಯಾ ಚೀಲ ಮೇಲೆ ರಾಜಸ್ಥಾನದ ಕಂಪ್ನಿದು ಹೆಸರು ಇದೆ. ಅದು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ದವ್ರ ಪ್ರಕಾರ ಗೌರ್ಮೆಂಟ್ ಯೂರಿಯಾ ಇದೆ, ಇದು ನಿಮ್ಮ ಕೊಟೆಡ್ ಯೂರಿಯಾ ಏನು ಅಗ್ರಿಕಲ್ಚರ್ ಪರ್ಪಸ್ಗೆ ಯೂಸ್ ಆಗುತ್ತೆ. ಅದು ಫಸ್ಟು ನಮ್ಮಲ್ಲಿ ಸಿಗಲ್ಲ. ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ಆ ಥರದ್ದು ಯಾವ ಪ್ಯಾಕಿಂಗ್ ಇದೆ ಆ ಥರದ್ದು ಪ್ಯಾಕಿಂಗ್ದು ಸಿಗಲ್ಲ. ಮತ್ತು ಅದನ್ನು ಡೈವರ್ಟ್ ಮಾಡಿ, ಅಂದರೆ ಗೌರ್ಮೆಂಟ್ ಯೂರಿಯಾಗೆ ಡೈವರ್ಟ್ ಮಾಡಿ ಈ ಜಾಗೆ ಅದನ್ನು ಈ ಇಲ್ಲಿಗಲಿ ಒಂದು ಕೆಮಿಕಲ್ ಪ್ಲಾಂಟ್ ಥರ ಮಾಡಿ ಈ ವೆಹಿಕಲ್ಸ್ಗೆ, ಹೆವಿ ವೆಹಿಕಲ್ಸ್ಗೆ ಒಂದು ಬ್ಲೂ ಒಂದು ಎಕ್ಸಾಸ್ಟಲ್ಲಿ ಒಂದು ಕೆಮಿಕಲ್ ಯೂಸ್ ಆಗುತ್ತೆ. ಹೊಸ BS6 ವೆಹಿಕಲ್ಸಲ್ಲಿ ಇಂಡಸ್ಟ್ರಿಯಲ್ ಗ್ರೇಡ್ ಒಂದು ಕೆಮಿಕಲ್ ಯೂಸ್ ಆಗುತ್ತೆ. ಅದನ್ನು ಇವರು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ ಅಕ್ರಮವಾಗಿ. ಬೇಸಿಕಲಿ ಈಗ ಅಗ್ರಿಕಲ್ಚರ್ ಯೂರಿಯಾ ಏನಿದೆ ಅದನ್ನು ಇವರು ಡೈವರ್ಟ್ ಮಾಡಿ ಇಲ್ಲಿ ಮಾಡ್ತಾ ಇದ್ದಾರೆ. ಮತ್ತು ಅವರ ಹತ್ರ ಯಾವುದು ಪರವಾನಗಿ ಇಲ್ಲ, ಯಾವುದು ಲೈಸೆನ್ಸ್ ಇಲ್ಲ ಈ ಮ್ಯಾನುಫ್ಯಾಕ್ಚರಿಂಗ್ ಏನು ನಡ್ತಾ ಇದೆ ಆ ವಿಚಾರ ಬಗ್ಗೆ.
ಸೊ ಈಗ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ದವರು ಆಲ್ರೆಡಿ ಬಂದು ನೋಡಿದ್ದಾರೆ, ಇಂಡಸ್ಟ್ರೀಸ್ ಡಿಪಾರ್ಟ್ಮೆಂಟ್ಗೆ ಕೂಡ ಇನ್ಫಾರ್ಮ್ ಮಾಡಿದ್ದಾರೆ. ಅವರು ಎಲ್ಲರೂ ಬಂದು ಬೇಸಿಕ್ಲಿ ಎಕ್ಸಾಕ್ಟ್ಲಿ ಏನಾಗ್ತಾ ಇದೆ ಮತ್ತು ರೆಂಟಲ್ ಅಗ್ರಿಮೆಂಟ್ ಯಾರ ಹೆಸರು ಮೇಲೆ ಆಗುತ್ತೆ, ಈ ಯಾರ್ದು ಬಿಲ್ಡಿಂಗ್ ಇದೆ ಅವರು ಹೇಳಿದ್ದಾರೆ ಯಾವುದು ರಾಜಸ್ಥಾನದವ್ರ ಜೊತೆ ಏನೋ ರೆಂಟಲ್ ಅಗ್ರಿಮೆಂಟ್ ಆಗಿದೆ ಮತ್ತು ಲೀಗಲಿ ವಿದೌಟ್ ಪರ್ಮಿಷನ್ ಏನು ಕೆಮಿಕಲ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದಾರೆ ಅದನ್ನು ನಾವು ಮಾಹಿತಿ ಕಲೆಕ್ಟ್ ಮಾಡಿ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಅದು ಡೆಫಿನೆಟ್ಲಿ 3-4 ಕಂಪ್ನಿದು ಪ್ಯಾಕಿಂಗ್ ಸಿಕ್ಕಿದೆ ನಮಗೆ. ಟಾಟಾದು, ಗಲ್ಫ್ದು, ಮಹೀಂದ್ರಾದು, ಭಾರತ್ ಬೆಂಜ್ದು. ಸೊ ಇದು ಎಲ್ಲ ಕಂಪ್ನಿಯಿಂದ ಈ ಲಿಕ್ವಿಡ್ ಬರುತ್ತೆ. ಬೇಸಿಕ್ಲಿ ಅವ್ರ ವೆಹಿಕಲ್ಸ್ಗೆ ಎಕ್ಸಾಸ್ಟಲ್ಲಿ BS6 ವೆಹಿಕಲ್ಸಲ್ಲಿ ಪೊಲ್ಯೂಷನ್ ಕಡಿಮೆ ಆಗೋಕ್ಕಾಗಿ AdBlue ಆ್ಯಡ್ ಮಾಡ್ತಾರೆ ನಾರ್ಮಲಾಗಿ. ಅದನ್ನು ಇವರು ಇಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ. ಡುಪ್ಲಿಕೇಟ್ ರೆಡಿ ಮಾಡಿ ಸೇಲ್ ಮಾಡೋಕ್ಕೆ ಇವರು ರೆಡಿ ಮಾಡ್ತಾ ಇದ್ದಾರೆ. ಸೊ ಒನ್ಸ್ ನಮಗೆ ಆರೋಪಿ ಸಿಗ್ತಾರೆ ಡೆಫಿನೆಟ್ಲಿ ಅವರಿಂದ ಎಕ್ಸಾಕ್ಟ್ ಮಾಹಿತಿ ಕಲೆಕ್ಟ್ ಮಾಡಿಕೊಂಡು ಇದನ್ನು ಹೇಗೆ ಇವರು ತರಿಸ್ತಾರೆ ಮತ್ತು ಎಲ್ಲಿ ಡಿಸ್ಪೋಸ್ ಮಾಡ್ತಾರೆ, ಯಾವ ಜಾಗ ಸೆಲ್ ಮಾಡ್ತಾರೆ, ಅದು ಎಲ್ಲ ಮಾಹಿತಿ ಕಲೆಕ್ಟ್ ಮಾಡಿ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಮಾರುಕಟ್ಟೆಯಲ್ಲಿ ಪ್ರಖ್ಯಾತ ಬ್ರಾಂಡ್ಗಳ DEF ಲೀಟರ್ಗೆ 90ರಿಂದ 100 ರೂಪಾಯಿ ಇದೆ. ಹೀಗಾಗಿ ಇದೇ ಬ್ರಾಂಡ್ಗಳ ಹೆಸರಲ್ಲಿ ನಕಲಿ DEF ತಯಾರಿ ಮಾಡ್ತಿದ್ದ ಗ್ಯಾಂಗ್ ಮಾರುಕಟ್ಟೆಯಲ್ಲಿ ಲೀಟರ್ಗೆ ಕೇವಲ 40ರಿಂದ 50 ರೂಪಾಯಿಗೆ ಮಾರಾಟ ಮಾಡುವ ಮೂಲಕ ದುಡ್ಡು ಮಾಡೋ ದಂಧೆ ಮಾಡ್ತಾ ಇದ್ರು. ಆದ್ರೆ ಸದ್ಯ ಡೂಪ್ಲಿಕೇಟ್ ದಂಧೆ ಬಯಲಾಗಿದ್ದು ಆರೋಪಿಗಳು ದಾಳಿ ನಂತರ ಪರಾರಿಯಾಗಿ ತಲೆ ಮರೆಸಿಕೊಂಡಿದ್ದಾರೆ. ಈ ಸಂಬಂಧ ನಂದಿಗಿರಿಧಾಮ ಪೊಲೀಸ್ ಠಾಣೆಯಲ್ಲಿ ದೂರು ಸಹ ದಾಖಲಾಗಿದ್ದು ಆರೋಪಿಗಳ ಎಡೆಮುರಿ ಕಟ್ಟಬೇಕಿದೆ. ಕಳವರ ಅರುಣ್, MMP ನ್ಯೂಸ್, ಚಿಕ್ಕಬಳ್ಳಾಪುರ.